ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪರವಾದ ವಾತಾವರಣ ಸೃಷ್ಟಿ ಆಯ್ತಾ? ಸಿದ್ದು ಪರ ಅನುಕಂಪವನ್ನ ಸೃಷ್ಟಿ ಮಾಡಿದ್ರ ಎದುರಾಳಿಗಳು? ಇಂಥದ್ದು ಪ್ರಶ್ನೆ ಹೇಳ್ತಾ ಇದೆ. ಮೂಡ ಕೇಸ್ ಸಿದ್ದರಾಮಯ್ಯ ಪಾಲಿಗೆ ವರವಾಯ್ತಾ? ಸಿಎಂ ಸಿದ್ದರಾಮಯ್ಯ ಪರ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲೇ ಈಗ ಧ್ವನಿ ಮೊಳಗ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗ್ತಿದ್ದಂತೆ ವಿರೋಧಿ ಪಾಳ್ಯದಲ್ಲೇ ಈಗ ಭಿನ್ನ ಧ್ವನಿ ಎದ್ದಿದೆ. ಸಿದ್ದು ಮುಂದುವರಿದ್ರೆ ಸಂತೋಷ ಪಡ್ತೀನಿ ಅಂತ ಹೇಳಿದ್ದಾರೆ ಸೋಮಣ್ಣ. ಈತ ಸಿದ್ದರಾಮಯ್ಯ ಬಗ್ಗೆ ಸಾಫ್ಟ್ ಆಗಿದ್ದಾರೆ ಜೆಡಿಎಸ್ನ ಜಿಟಿ ದೇವೇಗೌಡ. ಬೆಂಕಿ ಉಗುಳುತ್ತಿದ್ದಂತ ಈಶ್ವರಪ್ಪ ಸಹ ಸಿದ್ದು ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಇನ್ನು ಮೂಡ ಕೇಸಿಂದ ಸಿದ್ದು ಮತ್ತು ಹರಿಪ್ರಸಾದ್ ಕೂಡ ಈಗ ಒಂದಾಗಿಬಿಟ್ಟಿದ್ದಾರೆ. ಸಿದ್ದೂರಿಂದ ದೂರವಾಗಿದ್ದ ಸ್ನೇಹಿತ ಸಿಎಂ ಇಬ್ರಾಹಿಂ ಕೂಡ ಮತ್ತೆ ಒಂದಾಗಿದ್ದಾರೆ. ಸಿದ್ದರಾಮಯ್ಯ ಪರ ವಿರೋಧ ಪಕ್ಷಗಳಲ್ಲೇ ಹೇಳ್ತಾ ಇದೆ ಧ್ವನಿ ಈಗ. ಮೂಡ ಸೈಟ್ ಹಂಚಿಕೆಯ ಹಗರಣ ಪ್ರಕರಣ ಈಗ ರಾಜ್ಯ ರಾಜಕಾರಣದಲ್ಲಿ ಹೊತ್ತಿ ಉರಿತಾ ಇದೆ. ಅದರಲ್ಲೂ ಕೂಡ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುತ್ತಿದ್ದಂತೆ ಪರ ವಿರೋಧಗಳ ಚರ್ಚೆಗಳು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಇನ್ನು ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ ಹಿನ್ನೆಲೆಯಲ್ಲಿ ಈಗ ವಾತಾವರಣ ಕಂಪ್ಲೀಟ್ ಬದಲಾದಂತೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಪರವಾದ ವಾತಾವರಣ ಸೃಷ್ಟಿ ಆಗಿಬಿಡುತ್ತಾ? ಈ ಪ್ರಶ್ನೆ ಮೂಡ್ತಾ ಇರೋದು. ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸಿದ್ದು ಪರ ಅನುಕಂಪ ಸೃಷ್ಟಿ ಮಾಡಿದ್ರ ಎದುರಾಳಿಗಳು ಎನ್ನುವಂತ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಒಂದು ಕಡೆಯಲ್ಲಿ ನೋಡೋದಾದ್ರೆ ಮೂಡ ಕೇಸ್ ಸಿದ್ದರಾಮಯ್ಯ ಪಾಲಿಗೆ ವರವಾದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರ ಪರ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲಿ ಈಗ ಧ್ವನಿಗಳು ಕೇಳಿ ಬರ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುತ್ತಿದ್ದಂತೆ ವಿರೋಧಿ ಪಾಳ್ಯದಲ್ಲೇ ಈಗ ಭಿನ್ನ ಧ್ವನಿ ಕೇಳಿಸ್ತಾ ಇದೆ. ಸಿದ್ದು ಮುಂದುವರಿದ್ರೆ ಸಂತೋಷ ಪಡ್ತೀನಿ ಅಂತ ಸೋಮಣ್ಣ ಹೇಳಿದ್ದಾರೆ. ಇದರ ಜೊತೆ ಸಿದ್ದರಾಮಯ್ಯ ಬಗ್ಗೆ ಸಾಫ್ಟ್ ಕಾರ್ನರ್ ಅನ್ನ ಹೊಂದಂತೆ ಕಾಣಿಸ್ತಾ ಇದೆ ಜೆಡಿಎಸ್ನ ಜಿಟಿ ದೇವೇಗೌಡರ ನಡೆ. ಮತ್ತೊಂದು ಕಡೆ ಈಶ್ವರಪ್ಪ ಸಿದ್ದರಾಮಯ್ಯನವರ ಪರವಾಗಿ ಈಗ ಬ್ಯಾಟಿಂಗ್ ಮಾಡಿದ್ದಾರೆ. ಬೆಂಕಿ ಉಗುಳುತ್ತಿದ್ದಂತ ಈಶ್ವರಪ್ಪ ಕೂಡ ಈಗ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಒಂದು ರೀತಿಯಾಗಿ ವೈಮನಸ್ಸನ್ನ ಹೊಂದಿದ್ದಂತಹ ಸಿದ್ದು ಮತ್ತು ಹರಿಪ್ರಸಾದ್ ಕೂಡ ಈಗ ಮೂಡ ಪ್ರಕರಣದಿಂದ ಒಂದಾಗಿಬಿಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಶಕ್ತಿ ಪ್ರದರ್ಶನ ಮಾಡುವಂತ ವಿಚಾರವಾಗಿ ಅವರ ಪ್ರದರ್ಶನ ವೇಳೆಯಲ್ಲಿ ಈಗ ಒಂದಾಗಿಬಿಟ್ಟಿದ್ದಾರೆ. ಸಿದ್ದೂರಿಂದ ಇನ್ನೂ ದೂರವಾಗಿದ್ದಂತಹ ಸ್ನೇಹಿತ ಸಿಎಂ ಇಬ್ರಾಹಿಂ ಕೂಡ ಮತ್ತೆ ಒಂದಾಗಿಬಿಟ್ಟಿದ್ದಾರೆ. ಈ ಮೂಲಕ ಒಂದು ರೀತಿಯಾಗಿ ವರವಾಗಿ ಕನ್ವರ್ಟ್ ಆಗ್ತಾ ಇದೆ ಈ ಒಂದು ಪ್ರಕರಣ. ಒಂದು ಕಡೆಯಲ್ಲಿ ದೋಸ್ತಿ ಪಡೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಕೂಡ ಈಗ ವಿರೋಧಿ ಪಾಳ್ಯದಲ್ಲೇ ಸಿಎಂ ಸಿದ್ದರಾಮಯ್ಯನವರ ಪರವಾಗಿನೇ ಒಂದು ರೀತಿಯಾಗಿ ಭಿನ್ನವಾಗಿರುವಂತ ಧ್ವನಿ ಹೇಳ್ತಾ ಇದೆ.